ಬಿಹಾರದ ದರ್ಬಾಂಗ್ದಲ್ಲಿನ ಹಾಸ್ಟೆಲ್ನಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯವರ ನ್ಯಾಯ ಸಂವಾದಕ್ಕೆ ಅನುಮತಿ ನಿರಾಕರಿಸಿದ ಬಳಿಕ ಕಾಂಗ್ರೆಸ್ ಪ್ರತಿಭಟನೆಗೆ ಇಳಿದಿದೆ. ನಿತೀಶ್ ಕುಮಾರ್ ಮತ್ತು ನರೇಂದ್ರ ಮೋದಿ ವಿರುದ್ಧ ಘೋಷಣೆಗಳನ್ನು ಕೂಗಲಾಗಿದೆ. ರಾಹುಲ್ ಗಾಂಧಿಯವರ ಆಗಮನದಿಂದ ಯಾರಿಗೆ ತೊಂದರೆ ಅನ್ನುವುದೇ ಪ್ರಶ್ನೆಯಾಗಿದೆ. ರಾಹುಲ್ ಗಾಂಧಿಯವರ ಬಿಹಾರ ಭೇಟಿಗೆ ಮುಂಚೆನೇ ಅಡ್ಡಿಪಡಿಸೋಕೆ ಪ್ರಯತ್ನಗಳು ನಡೀತಿವೆ ಅಂತ ಕಾಂಗ್ರೆಸ್ ಪಕ್ಷ ಆರೋಪಿಸಿದೆ. ಅವರನ್ನ ಭೇಟಿ ಮಾಡೋಕೆ ಬಂದಿರುವ ಜನರನ್ನ ವಾಪಸ್ ಕಳಿಸಲಾಗ್ತಿದೆ. ರಾಹುಲ್ ಗಾಂಧಿ ಗುರುವಾರ ಬಿಹಾರದ ದರ್ಬಾಂಗದಲ್ಲಿನ ಅಂಬೇಡ್ಕರ್ ಹಾಸ್ಟೆಲ್ಗೆ ಹೋಗಬೇಕಾಗಿತ್ತು, ಆದರೆ ಅವರಿಗೆ ಅವಕಾಶ ನಿರಾಕರಿಸಲಾಯಿತು. ರಾಹುಲ್ ಗಾಂಧಿ ದರ್ಬಾಂಗದ ನಗರ ಭವನದಲ್ಲಿ ದಲಿತ ವಿದ್ಯಾರ್ಥಿಗಳೊಂದಿಗೆ ಮಾತನಾಡಲಿದ್ದರು. ರಾಹುಲ್ ಗಾಂಧಿಯವರ ಆಗಮನಕ್ಕೆ ಎಲ್ಲಾ ವ್ಯವಸ್ಥೆಗಳನ್ನು ಮಾಡಲಾಗಿತ್ತು. ವಿವಿಧ ಪ್ರದೇಶಗಳಿಂದ ದಲಿತ ವಿದ್ಯಾರ್ಥಿಗಳನ್ನ ಕರೆಯಲಾಗಿತ್ತು. ಸಂವಾದ ಕಾರ್ಯಕ್ರಮಕ್ಕಾಗಿ ಬಿಹಾರದ ವಿವಿಧ ಜಿಲ್ಲೆಗಳಿಂದ 60ಕ್ಕೂ ಹೆಚ್ಚು ನಾಯಕರು ಸೇರಿದ್ದರು. ಆದರೆ ಅದಕ್ಕೂ ಮೊದಲೇ ನಿತೀಶ್ ಕುಮಾರ್ ಮತ್ತು ಎನ್ಡಿಎ ಸರ್ಕಾರ ರಾಹುಲ್ ಗಾಂಧಿ ಆಗಮನದ ಬಗ್ಗೆ ಭಯಭೀತರಾಗಿ ಕಾರ್ಯಕ್ರಮಕ್ಕೆ ಅನುಮತಿ ನಿರಾಕರಿಸಿದೆ ಅಂತ ಕಾಂಗ್ರೆಸ್ ಆರೋಪಿಸಿದೆ. ಕನ್ಹಯ್ಯಕುಮಾರ್ ಹಂಚಿಕೊಂಡಿರುವ ವಿಡಿಯೋದಲ್ಲಿ ರಾಹುಲ್ ಗಾಂಧಿ ಮಾತನಾಡಬೇಕಾದ ಸ್ಥಳದಲ್ಲಿ ಪೊಲೀಸರು ವಿದ್ಯಾರ್ಥಿಗಳನ್ನ ಬೆನ್ನಟ್ತಾ ಇದ್ದಿದ್ದು, ಅವರ ಕುರ್ಚಿಗಳನ್ನ ಎಸಿತಾ ಇದ್ದಿದ್ದು ಕಾಣಿಸುತ್ತೆ. ಈ ವಿಡಿಯೋಗಳನ್ನ ಹಂಚಿಕೊಳ್ಳುವಾಗ ಕನ್ನಯ್ಯ ಬಿಹಾರದಲ್ಲಿನ ನಕಲಿ ಡಬಲ್ ಎಂಜಿನ್ ಸರ್ಕಾರ ಸಾಮಾಜಿಕ ನ್ಯಾಯ ಮತ್ತು ಶಿಕ್ಷಣಕ್ಕೆ ವಿರುದ್ಧವಾಗಿದೆ ಅಂತ ಹೇಳಿದ್ದಾರೆ. ಕನ್ನಯ್ಯಕುಮಾರ್ ಮಾತ್ರವಲ್ಲ, ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ರಾಹುಲ್ ಗಾಂಧಿಯವರ ಕಾರ್ಯಕ್ರಮಕ್ಕೆ ಅನುಮತಿ ನೀಡಲಾಗಿಲ್ಲ ಅಂತ ಹೇಳ್ತಿದ್ದಾರೆ. ಕಾಂಗ್ರೆಸ್ ಇದನ್ನ ಸಾಮಾಜಿಕ ಮಾಧ್ಯಮದಲ್ಲಿ ನಿರಂತರವಾಗಿ ಹಂಚಿಕೊಳ್ತಾ ಇದೆ. ರಾಹುಲ್ ಗಾಂಧಿಯವರ ನಿರಂತರ ಬಿಹಾರ ಭೇಟಿಗಳನ್ನ ಬಿಜೆಪಿ ಸಹಿಸುತ್ತಿಲ್ಲ ಅಂತ ಕಾಂಗ್ರೆಸ್ ಆರೋಪಿಸಿದೆ. ಕಾಂಗ್ರೆಸ್ ನಾಯಕ ಪವನ್ ಖೇರಾ ಹಂಚಿಕೊಂಡಿರುವ ವಿಡಿಯೋದಲ್ಲಿ ರಾಹುಲ್ ಗಾಂಧಿ ಕಾರಿನೊಳಗೆ ಕುಳಿತಿದ್ದಾರೆ. ಕಾರ್ಮಿಕರು ಹೊರಗೆ ಘೋಷಣೆಗಳನ್ನ ಕೂಗ್ತಿದ್ದಾರೆ ಮತ್ತು ಗೇಟ್ ಮುಚ್ಚಲಾಗಿದೆ. ರಾಹುಲ್ ಗಾಂಧಿಯವರನ್ನ ಒಳಗೆ ಬರೋಕೆ ಬಿಡ್ತಿಲ್ಲ. ರಾಹುಲ್ ಗಾಂಧಿಯವರನ್ನ ತಡೆಯುವ ಮೂಲಕ ಹೇಡಿ ಸರ್ಕಾರ ಏನನ್ನ ತೋರಿಸೋಕೆ ಬಯಸುತ್ತೆ ಅಂತ ಪವನ್ ಖೇರಾ ಕೇಳಿದ್ದಾರೆ. ನಿತೀಶ್ ಕುಮಾರ್ ಅವರ ಆಡಳಿತದಲ್ಲಿ ಉದ್ಯೋಗ ಈಗ ಅತಿದೊಡ್ಡ ಸಮಸ್ಯೆ ಆಗಿದೆ. ಸಾಮಾಜಿಕ ನ್ಯಾಯದಡಿಯಲ್ಲಿ ಈ ದಲಿತ ವಿದ್ಯಾರ್ಥಿಗಳಿಗೆ ಉದ್ಯೋಗ ಸಿಗೋದು ಹೇಗೆ? ಈ ಸಂಬಂಧ ರಾಹುಲ್ ಗಾಂಧಿ ವಿದ್ಯಾರ್ಥಿಗಳನ್ನ ಭೇಟಿ ಮಾಡಲಿದ್ರು. ಆದ್ರೆ ಸರ್ಕಾರ ರಾಹುಲ್ ಗಾಂಧಿಗೆ ಹೆದರುತ್ತಿದೆ ಮತ್ತು ಅದರಿಂದ ಅವರ ಕಾರ್ಯಕ್ರಮವನ್ನು ನಿಲ್ಲಿಸುತ್ತಿದೆ ಅಂತ ಕಾಂಗ್ರೆಸ್ ಪಕ್ಷ ಆರೋಪಿಸಿದೆ. ಇತ್ತೀಚೆಗೆ ಕನ್ನಯ್ಯಕುಮಾರ್ ಕೂಡ ವಲಸೆ ನಿಲ್ಲಿಸಿ ಉದ್ಯೋಗ ನೀಡಿ ಯಾತ್ರೆ ಪ್ರಾರಂಭಿಸಿದ್ದಾರೆ. ರಾಹುಲ್ ಗಾಂಧಿ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ರಾಹುಲ್ ಗಾಂಧಿ ದಲಿತರು ಮತ್ತು ಹಿಂದುಳಿದ ವರ್ಗಗಳನ್ನು ಒಗ್ಗೂಡಿಸುವ ಪ್ರಯತ್ನದಲ್ಲಿದ್ದಾರೆ. ಗುರುವಾರ ವಿದ್ಯಾರ್ಥಿಗಳೊಂದಿಗಿನ ಸಂವಾದ ಕಾರ್ಯಕ್ರಮವಲ್ಲದೆ ಪಾಟ್ನಾದಲ್ಲೂ ರಾಹುಲ್ ಗಾಂಧಿ ಹಲವಾರು ಸಾಮಾಜಿಕ ಸಂಘಟನೆಗಳ ಪ್ರತಿನಿಧಿಗಳೊಂದಿಗೆ ಮಾತನಾಡಲಿದ್ದಾರೆ. ರಾಹುಲ್ ಗಾಂಧಿ ಅವರ ಗುರಿ ಬಹಳ ಸ್ಪಷ್ಟವಾಗಿದೆ. ಸರ್ಕಾರ ಜಾತಿ ಜನಗಣತಿ ನಡೆಸಬೇಕು ಅನ್ನೋದು ಅವರ ಮೊದಲ ಬೇಡಿಕೆಯಾಗಿತ್ತು. ಅವರು ಸರ್ಕಾರ ತಲೆಬಾಗುವಂತೆ ಮಾಡಿದ್ದಾರೆ. ಈಗ ಅವರು ಬಿಹಾರದಲ್ಲಿ ಈ ವಿಷಯದ ಬಗ್ಗೆ ನಿರಂತರವಾಗಿ ಸಕ್ರಿಯರಾಗಿದ್ದಾರೆ. ಅದೆಷ್ಟು ಪರಿಣಾಮ ಬೀರುತ್ತೆ, ಎಷ್ಟು ಪರಿಣಾಮ ಬೀರೋದಿಲ್ಲ ಅನ್ನೋದನ್ನ ನೋಡ್ಬೇಕಿದೆ. ಆದರೆ ರಾಹುಲ್ ಗಾಂಧಿ ಅವರನ್ನ ಪೊಲೀಸರು ತಡೆಯೋಕೆ ಬಯಸುತ್ತಿದ್ದಾರೆ ಅಂತ ಕಾಂಗ್ರೆಸ್ ಆರೋಪ ಮಾಡ್ತಿದೆ. ರಾಹುಲ್ ಗಾಂಧಿ ಬಂದ ನಂತರ ಯಾರೋ ಒಬ್ಬರು ಇದ್ದಾರೆ ಅನ್ನೋದನ್ನ ಇದು ಸಾಬೀತುಪಡಿಸತ್ತೆ. ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿ ನಡೆದಾಗ ಇಡೀ ದೇಶವೇ ಮೋದಿ ಏನಾದ್ರೂ ಹೇಳ್ತಾರೆ ಅಂತ ನೋಡ್ತಾ ಇತ್ತು. ಆಗ ಮೋದಿ ಬಿಹಾರದ ನೆಲದಲ್ಲಿ ನಿಂತು ಭಯೋತ್ಪಾದಕರ ವಿರುದ್ಧ ಮಾತಾಡಿದ್ರು. ಅಂದ್ರೆ ಬಿಹಾರ ಇಡೀ ದೇಶದ ರಾಜಕೀಯದ ನೆಲೆಯಾಗ್ತಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬಹುದು. ರಾಹುಲ್ ಗಾಂಧಿ ಕೂಡ ಬಿಹಾರವನ್ನ ಅಷ್ಟೇ ಗಂಭೀರವಾಗಿ ಪರಿಗಣಿಸುತ್ತಿದ್ದಾರೆ. ಪಕ್ಷದ ಕೇಂದ್ರ ನಾಯಕತ್ವ ರಾಜ್ಯಗಳ ರಾಜಕೀಯದಲ್ಲಿ ಅಷ್ಟೊಂದು ತಲೆ ಕೆಡಿಸಿಕೊಂಡಿಲ್ಲ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ದೂರುವುದು ಸಾಮಾನ್ಯವಾಗಿತ್ತು. ಆದರೆ ರಾಹುಲ್ ಗಾಂಧಿ ಈ ವರ್ಷದ ಆರಂಭದಿಂದಲೂ ವಿವಿಧ ಕಾರ್ಯಕ್ರಮಗಳಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರೊಂದಿಗೆ ನಿರಂತರವಾಗಿ ಮಾತನಾಡ್ತಿದ್ದಾರೆ. ಕಾಂಗ್ರೆಸ್ ಪಕ್ಷದ ನಾಯಕರೊಂದಿಗೆ ಮಾತಾಡ್ತಿದ್ದಾರೆ. ಹಾಗಾಗಿ ರಾಹುಲ್ ಗಾಂಧಿ ತಮ್ಮ ಮಟ್ಟದಲ್ಲಿ ಬಿಹಾರದಲ್ಲಿ ಕಾಂಗ್ರೆಸ್ ಅನ್ನ ಬಲಪಡಿಸಿದ್ದಾರೆ. ಮಾತ್ರವಲ್ಲದೆ ರಾಹುಲ್ ಗಾಂಧಿಯವರ ಬಿಹಾರ ಭೇಟಿಗಳು ತೇಜಸ್ವಿ ಯಾದವ್ ಅವರಿಗೂ ಅನುಕೂಲಕರವಾಗಿ ಪರಿಣಮಿಸಲೂಬಹುದು ಅಂತ ಹೇಳಲಾಗ್ತಿದೆ. ಆದರೆ ಬಹುಶಃ ಅದು ತಪ್ಪು ಆಲೋಚನೆ. ಯಾಕಂದ್ರೆ ರಾಹುಲ್ ಗಾಂಧಿ ಹಿಂದುಳಿದವರು ಮತ್ತು ದಲಿತರನ್ನ ಒಟ್ಟುಗೂಡಿಸಿದ್ರೆ ಅಂತಿಮವಾಗಿ ಅದರ ಲಾಭ ಆಗುವುದು ಇಂಡಿಯಾ ಮೈತ್ರಿಕೂಟಕ್ಕೆ. ಬಿಹಾರದಲ್ಲಿ 17% ಮತಗಳು ದಲಿತರದ್ದಾಗಿದೆ. 243 ಸ್ಥಾನಗಳಲ್ಲಿ ಸರಿಸುಮಾರು 38 ಅಂತಹ ಸ್ಥಾನಗಳಿವೆ. ಪರಿಶಿಷ್ಟ ಜಾತಿಗೆ 38 ಸ್ಥಾನಗಳು ಮತ್ತು ಪರಿಶಿಷ್ಟ ಪಂಗಡಕ್ಕೆ 2 ಸ್ಥಾನಗಳು ಮೀಸಲಾಗಿವೆ. ಬಿಹಾರದಲ್ಲಿ ಗಮನಿಸಬೇಕಾದ ಮತ್ತೊಂದು ವಿಷಯ ಏನು ಅಂತಂದ್ರೆ, ದಲಿತರು ಯಾವುದೇ ಒಂದು ಪಕ್ಷದೊಂದಿಗೆ ಸಂಬಂಧ ಹೊಂದಿಲ್ಲ. ಮಹಾ ದಲಿತ ಕಾರ್ಡ್ ಆಡೋ ಮೂಲಕ ನಿತೀಶ್ ಕುಮಾರ್ ಅದರಲ್ಲಿ ಹೆಚ್ಚಿನ ಬೆಂಬಲ ಹೊಂದಿರುವರು. ಬಿಹಾರದ ದಲಿತ ಮತದಾರರು ಚಿರಾಗ್ ಪಾಸ್ವಾನ್ ಜೊತೆಗಿದ್ದಾರೆ ಅಂತ ಹಲವರು ಹೇಳ್ತಾರೆ. ಪಾಸ್ವಾನ್ ಜಾತಿಯ ಮತದಾರರು ಮಾತ್ರ ಚಿರಾಗ್ ಪಾಸ್ವಾನ್ ಜೊತೆಗಿದ್ದಾರೆ. ಅದಕ್ಕಾಗಿಯೇ ಬಿಹಾರದ ರಾಜಕೀಯ ಅತ್ಯಂತ ಜಾತಿವಾದಿಯಾಗಿದೆ ಅಂತ ಹೇಳಲಾಗುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ರಾಹುಲ್ ಗಾಂಧಿಯವರ ಗಮನ ಈ 17% ಮತ ಬ್ಯಾಂಕ್ ಮೇಲೆ ಕೇಂದ್ರೀಕೃತವಾಗಿದೆ. ಈ ಹಿನ್ನೆಲೆಯಲ್ಲಿನೇ ರಾಹುಲ್ ಬಿಹಾರ ಭೇಟಿಗಳು ಬಹಳ ಮುಖ್ಯವಾಗ್ತಿದೆ ಮತ್ತು ಬಿಜೆಪಿಯ ಭಯ ಕೂಡ ತೀವ್ರವಾಗ್ತಿರುವ ಹಾಗೆ ಕಾಣಿಸ್ತಾ ಇದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.